ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನೊಂದು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಸೋಡಾ, ಜೀರಿಗೆ 1 ಸ್ಪೂನಷ್ಟು, 1 ಸ್ಪೂನಷ್ಟು ಎಣ್ಣೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಖಾರ ಎಲ್ಲ ಹಸಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೀರು ಹಾಕಿ ಕಲ್ಸ್ಕೊಳ್ಳೋಣ ಬನ್ನಿ, ಗಂಟಿಲ್ದಂಗೆ. ನೋಡಿ, ಚೆನ್ನಾಗಿ ಹಿಂಗೆ ಕಲ್ಸ್ಕೋಬೇಕು. ಒಂಚೂರು ಗಂಟಿರಬಾರ್ದು. ತುಂಬಾ ಚೆನ್ನಾಗಿರ್ತದೆ. ಟೀ ಜೊತೆ ಮತ್ತು ಮಿರ್ಚಿ ಬಜ್ಜಿ ಸೂಪರಾಗಿರ್ತದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಚಳಿಗಾಲದಲ್ಲಂತೂ ಸೂಪರಾಗಿರ್ತದೆ, ಖಾರವಾಗಿ. ನೋಡಿ, ಈ ಹದಕ್ಕೆ ಬರಬೇಕು. ಬಜ್ಜಿ ಹಿಂಗೆ ಎತ್ತಾಕೋಕ್ಕೆ ಸರೋಯ್ತದೆ. ನೋಡಿ, ಈ ಹದಕ್ಕಿದ್ರೆ ಸರೋಯ್ತದೆ. ಬನ್ನಿ, ಈಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಉದ್ದುದ್ದಕ್ಕೆ ಕಟ್ ಮಾಡಿ ಮಡಿಕೊತಾ ಇದ್ದೀನಿ. ಈಗ ನೋಡಿ, ನಾನು ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಎಲ್ಲನೂ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ನೋಡಿ, ಈಗ ಹಸಿಟ್ಟಿಗೆ ಹೆಜ್ಜಿ ತೋರಿಸ್ತೀನಿ. ನೋಡಿ, ಈ ಥರ ಎಲ್ಲ ಫುಲ್ಲು ಮೆಣಸಿನ್ಕಾಯಿಗೆ ಫುಲ್ಲು ಹಸಿಟ್ಟೆಲ್ಲ ಮೆತ್ಕೋಬೇಕು. ಅವಾಗ ತುಂಬಾ ಗರಿಯಾಗಿ ಬರುತ್ತೆ. ಬನ್ನಿ, ಈಗ ಎಣ್ಣೆ ಕಾಯಕ್ಕೆ ಇಕ್ಕೋಣ. ನೋಡಿ, ನಾನು ಬಾಣಲಿ ಕಾಯಕ್ಕೆ ಇಕ್ಕಿದ್ದೀನಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಬಜ್ಜಿ ಎಷ್ಟು ಕರಿತೀವೋ ಅಷ್ಟು ಎಣ್ಣೆ ಬಿಟ್ಕೋಬೇಕು. ನೋಡಿ, ಎಣ್ಣೆ ಕಾಯ್ದಿದೆ. ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಹಾಕ್ತಾ ಇದ್ದೀನಿ. ಈಗ ಕುದೀತಿದೆ. ಎಣ್ಣೆಗೆ ಹಾಕ್ತಾ ಇದ್ರೆ ಬಜ್ಜಿ ವಾಸನೆ ಘಮ್ ಅಂತಿದೆ. ನೋಡಿ, ಹೀಗೆ ಮಿಕ್ಸ್ ಮಾಡೋಣ. ನೋಡಿ, ಎಷ್ಟು ಸೂಪರಾಗಿ ಕಾಣ್ತಿದೆ ಬಜ್ಜಿ. ನೋಡ್ತಾ ಇದ್ದೀರಲ್ಲ, ಗರಿ ಆಗಿದೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಈಗ ತಿರ್ಗಾ ಹಾಕ್ತಾ ಇದ್ದೀನಿ. ನೋಡಿ, ನೋಡಿ, ಈಗ ತಿರ್ಗಾ ಎತ್ತುತ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.